ನಾನು ಮಂತ್ರಿ ಜೊತೆಯಲ್ಲಿ ಅವರು ಬರಲಿದ್ದಾಗ ಆ ನಂತರ ಪುನಃ ಅವ್ರ ಜೊತೆಯಲ್ಲೇ ಅನೇಕ ವರ್ಷ ಮಂತ್ರಿಯಾಗಿ ಮತ್ತು ಅವರ ಒಂದು ಸಹಪಾಠಿಯಾಗಿ ಕೆಲಸ ಮಾಡಿದ್ದೇನೆ. ಅವರ ಕೆಲಸ ಯಾವಾಗಲೂ ಒಂದು ಒಳ್ಳೆ ರೀತಿಯಿಂದ ಕ್ಲೀನ್ ಆಗಿರಬೇಕು. ಅದರಲ್ಲಿ ಯಾವುದು ಕೂಡ ಅಡೆತಡೆಗಳು ಅಥವಾ ಯಾರಿಂದಾದರೂ ಒಂದು ಬಟ್ ತೋರಿಸ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಅವರು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೆ ಮತ್ತು ಅನೇಕ ಮೊಯ್ಲಿ ಅವರ ಮಂತ್ರಿಮಂಡಲದಲ್ಲೂ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದಾಗ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ದೇವರಾಜ್ ಅರಸ್ ಕಾಲದಲ್ಲೂ ನಾವಿಬ್ಬರು ಒಂದೇ ಮಂತ್ರಿಮಂಡಲದಲ್ಲೂ ಇದ್ದೇವೆ. ಈಗ ಅನೇಕ ಸಲ ನಾವು ಕೆಲಸ ಮಾಡಿದೆವು ಕೂಡಿ. ಆದರೆ ನನಗೆ ಒಂದು ಇದೇನೆಂದರೆ ನಾನು ಮೆಚ್ಚಿದ ಗುಣ, ಅವರು ಯಾವುದೇ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇಂಟರ್ಫಿಯರು ಮಾಡುತ್ತಿರಲಿಲ್ಲ. ಅವರು ಮುಖ್ಯಮಂತ್ರಿಗಳಾದಾಗೂ ಕೂಡ ಅವರು ಇಂಟರ್ಫಿಯರ್ ಮಾಡ್ತಿದ್ದಿಲ್ಲ. ಮುಕ್ತವಾಗಿ ಆ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ, ಆ ಮಂತ್ರಿಗಳಿಗೆ ಅವರು ಒಳ್ಳೆ ಕೆಲಸ ಮಾಡಿದರೆ ಅವರು ಯಾವಾಗಲೂ ಅದನ್ನು ಕೋಆಪರೇಟ್ ಮಾಡ್ತಿದ್ರು. ಅಂತ ಒಬ್ಬ ಒಳ್ಳೆಯ ಆಡಳಿತಗಾರನ ನಾವು ಕಳ್ಕೊಂಡೇವೆ. ಮತ್ತು ಅವರ ಒಂದು ಹಠ ಏನಿತ್ತು, ಒಂದು ಕಡೆ ವಿಧಾನಸೌಧ ಕಟ್ಟತಕ್ಕಂಥದ್ದು, ಇನ್ನೊಂದು ಕಡೆ ವಿಕಾಸಸೌಧ ಕಟ್ಟತಕ್ಕ ಒಂದು ಕೆಲಸವನ್ನು ಅವ್ರು ಮಾಡಿದ್ರು. ಅದಕ್ಕೆ ಅನೇಕ ಕಾರಣಗಳಿವೆ, ಯಾಕೆ ಮಾಡಿದ್ರು, ಏನು ಮಾಡಿದ್ರು ಅನ್ನೋದು. ಬಟ್ ಒಳ್ಳೆಯ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ರಾಜ್ಕುಮಾರ್ ಅಪಹರಣದ ಕಾಲದಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ. ನನಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಆ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡೋಕ್ಕೆ ಅವರು ಸಹಾಯ ಮಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.